ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ BK ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್. ಶತ್ರುಘ್ನ ಮೂರ್ಛೆ ಹೋಗಿದ್ದಂತಹ ಆ ಒಂದು ಮರವೆಯಿಂದ ಅವನು ಎಚ್ಚೆತ್ತುಕೊಳ್ತಾ ಇದ್ದಾನೆ. ಹಾಗಿರುವಂತಹ ಶತ್ರುಘ್ನ ಹೇಗಿದ್ದಾನೆ ಅಂದರೆ ರಾಹುಗ್ರಸ್ತವಾದಂತಹ ಏಣಧರನಂತೆ ಇದ್ದಾನೆ ಅಂತ. ಅವನಿಗೆ ಯಾವ ಶೋಭೆಯೂ ಇಲ್ಲ, ಕಾಂತಿಯೂ ಇಲ್ಲ, ಪರಾಕ್ರಮವನ್ನು ಮೆರೆಯಲಿಕ್ಕೆ ಬಲ ಅಂದರೆ ಸೈನ್ಯದ ಬಲವೂ ಕೂಡ ಇಲ್ಲ. ಹೀಗೆ ಇರುವಾಗ ಆ ಲಕ್ಷ್ಮಣ ಏನು ಮಾಡ್ತಾ ಇದ್ದಾನೆ, ತನ್ನ ಸೇನಾಪತಿಯಾದಂತಹ ಕಾಲಜಿತು ಜೊತೆ ಬರ್ತಾ ಇದ್ದಾನೆ. ಬಂದು ಶತ್ರುಘ್ನನನ್ನು ಸಮಾಧಾನ ಮಾಡಿ ಹೇಳ್ತಾ ಇದ್ದಾನೆ, ನೋಡು ನಾವೆಲ್ಲ ಬಂದಿದ್ದೀವಿ, ಇನ್ನೂ ಹೆಚ್ಚಿನ ಒಂದು ಸೈನ್ಯವನ್ನು ನಾನು ಕರ್ಕೊಂಡು ಬಂದಿದ್ದೀನಿ, ಇನ್ನೂ ಆ ಬಾಲಕರ ಒಂದು ಪರಾಕ್ರಮವನ್ನು ಕಾಣಬಹುದು. ಇತ್ತ ಕಡೆ ಬಲದಲ್ಲಿ ಲವಕುಶರು ನೋಡ್ತಾ ಇದ್ದಾರೆ. ಎದುರುಗಡೆಯಿಂದ ಆ ಒಂದು ರಿಪು ಸೈನ್ಯ ಬರ್ತಿರೋದನ್ನು ನೋಡಿ, ಕಂಡರೀಚೆಯೊಳ್ ಅರಿಬಲವ್ಯೂಗಮಂ ಬರಲಿ ಖಂಡಿಸುವೆನೆನ್ ಒರ್ವರ್ವರೊಳ್ ಮಾತಾಡಿಕೊಂಡರು ಅವರೊಳ್ ತನ್ನ ಬಿಲ್ ಮುರಿದಾಹವದೊಳಂದು ಲವನಗ್ರಜಂಗೆ ಚಂಡ ಮುನಿಪತಿ ಮಾಡಿದುಪದೇಶದಿಂದೆ ಕೋದಂಡಮಂ ಪಡೆವೆನು ಈ ಕ್ಷಣದಳು ಎಂದು ಒರೆದು ರವಿಮಂಡಲವ ನೀಕ್ಷಿಸುತ್ತೆ ತರಣಿಯಂ ಪ್ರಾರ್ಥಿಸಿದನು ಅನುಪಮ ಸ್ತುತಿಗಳಿಂದೆ. ಇತ್ತ ಕಡೆ ಲವಕುಶರಿಬ್ಬರು ನಿಂತಿದ್ದಾರೆ. ಎದುರುಗಡೆಯಿಂದ ಆ ಶತ್ರು ಸೈನ್ಯ ಮತ್ತೆ ಬರ್ತಾ ಇದೆ. ಗುಂಪುಗೂಡಿಕೊಂಡು ಇವರು ಕಡಿಮೆ ಮಾಡಿದಂತಹ ಶತ್ರು ಸೈನ್ಯ ಈಗ ಮತ್ತೆ ಬಲಕಾಯಿಸ್ಕೊಂಡು ಬರ್ತಾ ಇದೆ. ಅದನ್ನು ಕಂಡಾಗ ಇಬ್ಬರು ಮಾತಾಡ್ಕೊಳ್ತಾರೆ, ಬಂದರೆ ಬರಲಿ ನೋಡ್ಕೊಳ್ಳೋಣ ಒಂದು ಕೈ, ಅದನ್ನೆಲ್ಲ ಖಂಡಿಸಿ ಹಾಕೋಣ ಅಂತ ಹೇಳಿ ಪರಸ್ಪರ ಇಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ. ಅಷ್ಟರಲ್ಲಿ ಲವ ಹೇಳ್ತಾನೆ ಕುಶನಿಗೆ, ತನ್ನ ಅಣ್ಣನಾದಂಥ ಕುಶನಿಗೆ, ನನ್ನ ಬಿಲ್ಲು ಹಿಂದಿನ ಒಂದು ಯುದ್ಧದಲ್ಲಿ ಶತ್ರುಘ್ನನ ಜೊತೆ ಯುದ್ಧ ಮಾಡುವಾಗ ಮುರಿದೋಗಿದೆ. ನಾನು ಈ ಕ್ಷಣದಲ್ಲೇ ವಾಲ್ಮೀಕಿ ಮುನಿಗಳು ಚಂಡ ಮುನಿಪತಿ ಮಾಡಿದ ಉಪದೇಶದಿಂದೆ, ಚಂಡ ಮುನಿಪತಿ ಅಂದರೆ ತಪಸ್ಸಿನ ತೇಜದಿಂದ ತೇಜೋಮಯರಾಗಿರುವಂತಹ ವಾಲ್ಮೀಕಿಗಳು ನನಗೆ ಉಪದೇಶ ಮಾಡಿದ್ದಾರಲ್ಲ ಸೂರ್ಯ ಮಂತ್ರವನ್ನು, ನಾನು ಆ ಸೂರ್ಯ ಮಂತ್ರಗಳಿಂದ ಸೂರ್ಯ ದೇವನನ್ನು ಪ್ರಾರ್ಥನೆ ಮಾಡಿ ಈ ಕ್ಷಣದಲ್ಲಿ ನಾನು ಕೋದಂಡವನ್ನು ಪಡಿತೀನಿ, ಅವನನ್ನು ಅನುಪಮವಾದಂತಹ ಸ್ತುತಿಗಳಿಂದ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಅಣ್ಣನಿಗೆ ಹೇಳ್ತಾ ಇದ್ದಾನೆ. ಆ ಬಾಲಕ ಲವ ಮಾಡುವಂತಹ ಸೂರ್ಯ ಸ್ತುತಿಯನ್ನು ಕೇಳೋಣ. ಮಿತ್ರಾಯ ಸೂರ್ಯಾಯ ಹಂಸಾಯ ಪೂಷ್ಣೇ ಸವಿತ್ರೇ ಜಗಚ್ಚಕ್ಷುಷೇ ಚಂಡಘೃಣಯೇ ಪವಿತ್ರಾಯ ಪಿಂಗಾಯ ಪುರುಷಾಯ ಭಾನುವೇ ಜ್ಯೋತಿಷೇ ಭಾಸ್ಕರಾಯ ಸತ್ರೈಕರೂಪಾಯ ವಿಮಲಾಯ ವಿಶ್ವರಕ್ಷಿತ್ರೇ ಸಹಸ್ರಕಿರಣಾಯ ರವಯೇ ಮಂದಪಿತ್ರೇ ದಿವಾಕರಾಯ ಬ್ರಹ್ಮ ವಿಷ್ಣು ರುದ್ರಾತ್ಮನೇ ತುಭ್ಯಂ ನಮಃ. ಜಗತ್ತಿನ
ಸಕಲ ಚರಾಚರಗಳಿಗೆಲ್ಲ ಸ್ನೇಹಿತನಾಗಿರೋದ್ರಿಂದ ಅವನು ಮಿತ್ರ. ಲೋಕದ ನಿತ್ಯ ಕಾರ್ಯಕಾರಣಗಳಿಗೆ ಅವನು ಪ್ರೇರಕನಾದ್ದರಿಂದ ಅವನು ಸೂರ್ಯ. ದೇವಶ್ರೇಷ್ಠನಾಗಿ ಕತ್ತಲನ್ನು ಹೋಗಲಾಡಿಸುವುದರಿಂದ ಅವನು ಹಂಸ. ಜೀವಿಗಳ ಬೆಳವಣಿಗೆಗೆ ಪುಷ್ಟಿಗೆ ಕಾರಣನಾದ್ದರಿಂದ, ಲೋಕಕ್ಕೆ ಪುಷ್ಟಿಯನ್ನು ಉಂಟು ಮಾಡುವನಾದ್ದರಿಂದ ಅವನು ಪೂಷ್ಣೆ. ಪ್ರಪಂಚಕ್ಕೆ ಕರ್ತೃವಾದ್ದರಿಂದ ಸವಿತ್ರೆ. ಲೋಕಗಳಿಗೆ ಕಣ್ಣಿನಂತೆ ಇರುವುದರಿಂದ ಅವನು ಜಗಚ್ಚಕ್ಷುಷೆ. ಪ್ರಕಾಶಮಾನನಾಗಿರುವುದರಿಂದ ಬಿಸಿಯಾದ ಕಿರಣಗಳನ್ನು ಉಳ್ಳವನಾದ್ದರಿಂದ ಅವನು ಚಂಡಘೃಣಯೇ. ಪಾಪರಾಶಿಯನ್ನು ಸುಟ್ಟು ಬೂದಿ ಮಾಡುವ ದೋಷವಿಲ್ಲದೆ ಪರಿಶುದ್ಧನಾದವನಾದ್ದರಿಂದ ಪವಿತ್ರ ಅವನು. ಪಿಂಗಳ ವರ್ಣದವನಾದ್ದರಿಂದ ಪಿಂಗಾಯ. ಪರಮಾತ್ಮ ಸ್ವರೂಪನಾದ ಪುರುಷಾಯ. ಕಿರಣಮಯನಾದ್ದರಿಂದ ಭಾನು. ಪ್ರಕಾಶ ರೂಪನಾದ್ದರಿಂದ ಜ್ಯೋತಿಷೆ. ಬೆಳಕನ್ನು ಕೊಡುವುದರಿಂದ ಭಾಸ್ಕರ. ಯಜ್ಞ ಯಾಗಾದಿಗಳಿಗೆ ಸ್ವತಃ ದೇಹವಾಗಿ ಇರುವುದರಿಂದ ಸತ್ರೈಕ ರೂಪ. ನಿರ್ಮಲನಾದ್ದರಿಂದ ವಿಮಲ. ಜಗತ್ತಿಗೆಲ್ಲ ಸ್ವಾಮಿಯಾಗಿ ರಕ್ಷಿಸುತ್ತಿರುವುದರಿಂದ ಅವನು ವಿಶ್ವರಕ್ಷಿತ್ರೆ. 1000 ಕಿರಣಗಳಿರುವುದರಿಂದ ಅವನು ಸಹಸ್ರ ಕಿರಣ. ದೇವರಾಕ್ಷಸರಿಂದ ಸ್ತುತಿಗೊಳ್ಳುವನಾದ್ದರಿಂದ ರವಿ. ರವಯೇ. ಶನೈಶ್ಚರನಿಗೆ ತಂದೆಯಾದ್ದರಿಂದ ಮಂದಗ್ರಹ. ಮಂದಪಿತ್ರೆ ಅವನು. ಹಗಲಿಗೆ ಒಡೆಯನಾದ್ದರಿಂದ ದಿವಾಕರ. ಬ್ರಹ್ಮ ವಿಷ್ಣು ರುದ್ರ ಶಿವ ತ್ರಿಮೂರ್ತಿಗಳಿಗೆ ಆತ್ಮಸ್ವರೂಪನಾದಂತಹ ಸೂರ್ಯನಾದ ನಿನಗೆ ನಮಸ್ಕಾರ ಅಂತ ಹೇಳಿ ಇಲ್ಲಿ ಲವ ಹೇಳ್ತಾ ಇದ್ದಾನೆ, ನಮಸ್ಕಾರ ಮಾಡ್ತಾ ಇದ್ದಾನೆ, ಸೂರ್ಯ ಸ್ತುತಿಯನ್ನು ಮಾಡ್ತಾ ಇದ್ದಾನೆ. ಈ ಒಂದು ಷಟ್ಪದಿಯ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಅಚ್ಚಗನ್ನಡದಲ್ಲಿ ನಡುಗನ್ನಡದಲ್ಲಿ ಬರೆದಿರುವಂತಹ ಈ ಜೈಮಿನಿ ಭಾರತ ಕಾವ್ಯದಲ್ಲಿ ಇದೊಂದು ಶ್ಲೋಕ ಮಾತ್ರ, ಇದೊಂದು ಷಟ್ಪದಿ ಮಾತ್ರ ಸೂರ್ಯ ಸ್ತುತಿಯ ಆ ಒಂದು ಷಟ್ಪದಿ ಶುದ್ಧವಾದಂತಹ ಸಂಸ್ಕೃತ ಭಾಷೆಯಲ್ಲಿ ಇದೆ. ಪೂರ್ತಿಯಾಗಿ ಇಲ್ಲಿ ಬಳಕೆಯಾಗಿರುವಂತಹ ಅಷ್ಟು ಸೂರ್ಯ ನಾಮಗಳು ಚತುರ್ಥಿ ವಿಭಕ್ತಿಯಲ್ಲಿ ರೂಪುಗೊಂಡಿವೆ. ಇಡೀ ಒಂದು ಷಟ್ಪದಿಯನ್ನು ಅವನು ಇಡೀ ಸಂಸ್ಕೃತ ನಾಮಾವಳಿಯ ರೂಪದಲ್ಲಿ ರೂಪುಗೊಳಿಸಿ ಸೂರ್ಯ ಸ್ತುತಿಯನ್ನು ಮಾಡಿಸಿದ್ದಾನೆ ಲವನ ಕೈಲಿ. ಸೂರ್ಯನ ಗುಣಗಳನ್ನು ಹೇಳ್ತಾ ಹೋಗ್ತಾನೆ. ಭೌತಿಕ ಹಾಗೂ ಅವನ ಕರ್ತೃತ್ವ ಶಕ್ತಿ ಮತ್ತು ಕಾರ್ಯಕಾರಣಕ್ಕೆ ಕಾರಣನಾದಂತಹ ಅವನ ಎಲ್ಲ ಗುಣಗಳನ್ನು ಹೇಳ್ತಾ ಹೋಗ್ತಾನೆ ಮುಂದಿನ ಒಂದು 2 ಷಟ್ಪದಿಗಳಲ್ಲಿ. ಜಗಕ್ಕೆ ನೀನೊಂದು ಕಣ್ಣಾಗಿರ್ಪೆ, ಮೇನೆರಡು ಬಗೆಯ ಪಥದೊಳ್ನಡವೆ, ತಿಳಿಯಲ್ಕೆ 3 ಮೂರ್ತಿಗಳನ್ನೊಳಗೊಂಡಿರ್ಪೆ, ಸಲೆಸಂದ 4 ವೇದಂಗಳೊಡಲಾಗಿ ತೋರ್ಪೆ, ಅಗಲದೈದಂಗಳದೊಳ್ ಕಾಣಿಸುವೆ, ಪರಿಪರಿಯೊಳೊಗೆದಾರು ಋತುಗಳೊಳ್ ವರ್ತಿಸುವೆ, ಸಂತತಂ ಗಗನ ಕೇಳಶ್ವಮಂ ಕೊಂಡೇಳ್ವ ದೇವಾ, ಬಿಲ್ಗೊಟ್ಟುಳುಹಬೇಕು ಎಂದನು. ತನಗೆ ಬಿಲ್ಲು ಕೊಟ್ಟು ನನ್ನನ್ನು ಉಳುಹಬೇಕು, ನನ್ನನ್ನು ರಕ್ಷಿಸಬೇಕು, ಮುಂದಿನ ನನ್ನ ಕಾರ್ಯಗಳಿಗೆ ಅನುವಾಗಬೇಕು ಅಂತ ಸೂರ್ಯನನ್ನು ಕೇಳ್ಕೊಳ್ತಾ ಇರುವಂತಹ ಲವ ಸೂರ್ಯನ ಗುಣಗಾನ ಮಾಡ್ತಾ ಇದ್ದಾನೆ. ಹೇ ಸೂರ್ಯದೇವನೇ, ಇಡೀ ಜಗತ್ತಿಗೆ ನೀನು ಕಣ್ಣಿನಂತೆ ಇದ್ದೀಯಾ, ಮತ್ತು ಸದಾಕಾಲವೂ ನೀನು 2 ಪಥದಲ್ಲಿ ನಡೀತೀಯ. ಉತ್ತರಾಯಣ ಮತ್ತು ದಕ್ಷಿಣಾಯಣ 2 ಸೂರ್ಯನ ಮಾರ್ಗಗಳು, ಅದರಲ್ಲಿ ನಡೀತೀಯ. ಹಾಗೆ ಯೋಚನೆ ಮಾಡಿದ್ರೆ 3 ಮೂರ್ತಿಗಳನ್ನು ನೀನು ಒಳಗೊಂಡಿದ್ದೀಯ. ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳನ್ನು ನೀನು ನಿನ್ನೊಳಗೆ ಒಳಗೊಂಡಿದ್ದೀಯ. 4 ವೇದಗಳಿಗೆ ನೀನು ಒಡಲಾಗಿದ್ದೀಯ. ನಮ್ಮಲ್ಲಿ ಎಲ್ಲ ಜ್ಞಾನ ಪರಂಪರೆಯೂ ಸೂರ್ಯನಿಂದಲೇ ಆವಿರ್ಭವಿಸಿದ್ದು ಎನ್ನುವುದು ನಮ್ಮ ಭಾರತೀಯರ ಒಂದು ನಂಬಿಕೆ. ಹಾಗಾಗಿ ವೇದ ವಿದ್ ಅನ್ನೋ ಧಾತುವಿಂದ ಬಂದಿದ್ದರಿಂದ ವೇದವೂ ಕೂಡ ಜ್ಞಾನದ ಒಂದು ಪರ್ಯಾಯ ಆಗತ್ತೆ. ಅಂತಹ 4 ವೇದಗಳು ಕೂಡ ಆ ಸೂರ್ಯನಿಂದಲೇ ಆವಿರ್ಭವಿಸಿದ್ದು. ಅದಕ್ಕಾಗಿ ಅವನನ್ನು ಆ 4 ವೇದಗಳಿಗೆ ದೇಹವಾಗಿ ನೀನು ತೋರ್ಕೊಂಡಿದ್ದೀಯಾ. ಮತ್ತೆ ನೋಡಿದರೆ 5ನೆಯ ಒಂದು ಅಂಗದಲ್ಲಿ ಕೂಡ ಕಾಣಿಸ್ತೀಯ. ವೇದದ ಒಂದು ಷಡಂಗಗಳಲ್ಲಿ 5ನೆಯ ಅಂಗ ಜ್ಯೋತಿಷ. ಆ ಜ್ಯೋತಿಷದ ರೂಪದಲ್ಲಿ ಕೂಡ ಸೂರ್ಯನನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಜ್ಯೋತಿಷ್ಶಾಸ್ತ್ರ ಬೆಳೆದದ್ದು. ಆ ರೀತಿಯಾಗಿ ಕೂಡ ನೀನು ತೋರ್ಕೊಳ್ತೀಯ. ಮತ್ತೆ ನಿನ್ನ ಕಾರಣದಿಂದಲೇ
6 ಋತುಗಳು ನಮಗೆ ಉಂಟಾಗುತ್ತೆ. ಭೂಮಿ ಸೂರ್ಯನ ಸುತ್ತ ಒಂದು ವರ್ಷದಲ್ಲಿ ತಾನು ಪರಿಕ್ರಮಿಸುವ ಆ ಅವಧಿಯಲ್ಲಿ ಉಂಟಾಗುವಂತಹ ಪರಿವರ್ತನೆಯೇ ಋತುಗಳು. ಋತುಗಳಿಗೆ ಸಹ ಸೂರ್ಯನೇ ಕಾರಣ ಆಗಿದ್ದೀಯಾ. ಹೀಗೆ ಈ ರೀತಿಯಾದಂತಹ ಅನೇಕ ಗುಣಗಳನ್ನು ಈ ಇಡೀ ಜಗತ್ತಿನ ಚರಾಚರ ಜೀವಿಗಳಿಗೆ ಅವುಗಳ ಎಲ್ಲ ಜೀವನಕ್ಕೆ ಕಾರಣೀಭೂತನಾದಂತಹ ನೀನು ಸದಾಕಾಲವು 7 ಅಶ್ವಗಳನ್ನು ಹೂಡಿದ ರಥವನ್ನು ಏರಿ ಗಗನದಲ್ಲಿ ಪ್ರತಿದಿನವೂ ಸಂಚಾರ ಮಾಡ್ತೀಯ. ಅಂತಹ ದೇವ, ನೀನು ನನಗೆ ಬಿಲ್ಲನ್ನು ಕೊಟ್ಟು ನನ್ನನ್ನು ಉಳುಹಬೇಕು ಅಂತ ಲವ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಮತ್ತೆ ಕೂಡ ಆ ಸೂರ್ಯನ ಗುಣಗಾನವನ್ನು ಮುಂದುವರಿಸ್ತಾ ಇದ್ದಾನೆ ನೋಡಿ. ಪತ್ತು ದೆಸೆಯಂ ಬೆಳಗಿಸುವೆ, 12 ರಾಶಿ ಗೊತ್ತಾಸೆಯಾಗಿರ್ಪೆ, ಶತಪತ್ರ ಮಿತ್ರನಹೇ ಮತ್ತೆ ಸಾಸಿರ ಕಿರಣದಿಂದೆಸವೆ, ಲಕ್ಷಯೋಜನದಳತೆಯೊಳ್ ತೊಳಗುವೆ, ಬಿತ್ತರದನಂತದೊಳ್ ಸಂಚರಿಪೆ. ದೇವಾ ನಿನ್ನುತ್ತಮ ಗುಣಾವಳಿಯನು ಎಣಿಸಲೆನ್ನಳವೇ, ಬಿಲ್ಲಿತ್ತುಳುಹಬೇಕೆಂದು ದಿನಮಣಿಯನು ಆಲವಂ ನುತಿಸಿದಂ ಭಕ್ತಿಯಿಂದೇ. ಹೇ ಸೂರ್ಯದೇವ, ನೀನು ಭೂಮಿ, ಆಕಾಶ, ಇಂದ್ರಾದಿ 8 ದಿಕ್ಕುಗಳು ಸೇರಿದಂತೆ 10 ದಿಕ್ಕುಗಳನ್ನು ಬೆಳಗಿಸುವಂತಹ ಪ್ರಕಾಶದ ಪುಂಜ ಆಗಿದ್ದೀಯಾ. ಮೇಷಾದಿ 12 ರಾಶಿಗಳಿಗೆ ಕೂಡ ನೀನು ಅಧಿಪತಿಯಾಗಿದ್ದೀಯಾ. ಕಮಲಕ್ಕೆ ನೀನು ಮಿತ್ರನಾಗಿದ್ದೀಯಾ. ಸಹಸ್ರ ಕಿರಣಗಳಿಂದ ಯಾವಾಗಲೂ ಪ್ರಕಾಶಮಾನವಾದಂತಹ ಬೆಳಕನ್ನು ಕೊಡ್ತಾ ಇರ್ತೀಯ. 1,00,000 ಯೋಜನದ ದೂರದಲ್ಲಿ ಇದ್ದೀಯಾ. 1,00,000 ಯೋಜನದ ಅಳತೆಯಲ್ಲಿ, ಗಾತ್ರದಲ್ಲಿ, ದೂರದಲ್ಲಿ ಮತ್ತು ಬಹುತ್ವದಲ್ಲಿ ನೀನು 1,00,000 ಯೋಜನಕ್ಕೆ ಸಮನಾಗಿದ್ದೀಯಾ. ಬೆಳಗಿ ತೊಳಗುತ್ತಾ ಇದ್ದೀಯಾ. ವಿಸ್ತಾರವಾದಂತಹ ಅನಂತ ಆಕಾಶದಲ್ಲಿ ಸದಾಕಾಲ ಸಂಚರಿಸ್ತಾ ಇರ್ತೀಯ. ನಿನ್ನ ಉತ್ತಮವಾದಂತಹ ಗುಣಗಳನ್ನು ನಾನು ಎಣಿಸಲಿಕ್ಕೆ ಸಾಧ್ಯವೇ? ಅದನ್ನು ಮತ್ತೆ ಮತ್ತೆ ಹೊಗಳಿ ಹೇಳಲಿಕ್ಕೆ ನನಗೆ ಸಾಧ್ಯವೇ? ನೀನು ನನಗೆ ಬಿಲ್ಲನ್ನು ಕೊಟ್ಟು ಉಳುಹಬೇಕು ಅಂತ ಹೇಳಿ ಆ ದಿನಮಣಿಯನ್ನು, ದಿನವೂ ಹೊಳೆಯುವಂತಹ ಜ್ವಾಜ್ವಲ್ಯಮಾನವಾದಂತಹ ಸೂರ್ಯನನ್ನು ಅತಿಯಾದಂತಹ ಭಕ್ತಿಯಿಂದ ಲವ ಸ್ತುತಿಸ್ತಾ ಇದ್ದಾನೆ. ಲವ ಸಹ ಸೂರ್ಯವಂಶೀಯ. ಅವನಿಗೆ ಗೊತ್ತಿಲ್ಲ ತಾನು ಸೂರ್ಯವಂಶೀಯನ ಅಲ್ಲವಾ ಅನ್ನೋದು ಈ ಹೊತ್ತಿಗೆ. ಆದರೆ ಗೊತ್ತೋ ಗೊತ್ತಿಲ್ಲದೇನೋ ತನ್ನ ವಂಶದ ಒಂದು ಅಧಿಪತಿಯಾದಂತಹ ಸೂರ್ಯನಿಂದಲೇ ಇಕ್ಷ್ವಾಕು ವಂಶ, ಆ ವಂಶದ ಮೂಲ ಪುರುಷನನ್ನು ಅವನು ತನ್ನ ಒಂದು ಗೆಲುವಿಗಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮತ್ತು ನಾವು ಕಾಣುವಂತಹ ಜ್ವಾಜ್ವಲ್ಯಮಾನವಾದಂತಹ ಶಕ್ತಿಯ ಕೇಂದ್ರ, ಶಕ್ತಿಯ ಆಗರ, ಪ್ರಕಾಶದ ಪುಂಜ ಸೂರ್ಯಮಂಡಲ. ಆ ಸೂರ್ಯಮಂಡಲದಲ್ಲಿರುವಂತಹ ಶಕ್ತಿ ಚಿರಂತನವಾದದ್ದು ಅನ್ನೋದೇ ಈ ಹೊತ್ತಿಗೂ ಎಲ್ಲರ ನಂಬಿಕೆ. ಅದನ್ನು ವಿವಿಧವಾದಂಥ ಶಕ್ತಿಯ ರೂಪಗಳಾಗಿ ಮಾರ್ಪಡಿಸ್ಕೊಂಡು ಜಗತ್ತಿನ ಜೀವದ ಉಪಯೋಗಕ್ಕೆ ಬಳಸ್ಕೊಳ್ಬೋದು ಅನ್ನೋದು ವೈಜ್ಞಾನಿಕವಾದಂಥ ಸತ್ಯ ಕೂಡ ಆಗಿದೆ. ಹಾಗಾಗಿ ಈ ಸೂರ್ಯನನ್ನು ಲವ ಹಲವು ರೀತಿಯಿಂದ ಪ್ರಾರ್ಥನೆ ಮಾಡಿ ಬಿಲ್ಲನ್ನು ಕೊಟ್ಟು ನನ್ನನ್ನು ಉಳುಹಬೇಕು ಅಂತ ಕೇಳ್ತಾ ಇದ್ದಾನೆ. ಆ ಲವನ, ಆ ಬಾಲಕನ ಶ್ರದ್ಧಾಭಕ್ತಿಯಿಂದ ಕೂಡಿದಂತಹ ಆ ಪ್ರಾರ್ಥನೆಗೆ ಆ ರವಿ ಮೆಚ್ಚಿ ಕೊಡ್ತಾ ಇದ್ದಾನೆ ಬಿಲ್ಲನ್ನು ನೋಡಿ. ಅವನೀಶ ಕೇಳ್ ಬಳಿಕ ಲವನ ವಿಮಲ ಸ್ತುತಿಗೆ ರವಿ ಮೆಚ್ಚಿ ಕೊಟ್ಟನು. ಆತನ ಕೈಗೆ ದಿವ್ಯ ಚಾಪವನು ಅದಂ ಕೊಂಡು ಅಗ್ರಜಂಗೆ ತೋರಿಸಿ ಮುನಿಪ ವಾಲ್ಮೀಕಿ ಬಾಳುಗೆನುತೆ ಪವಣನಾರೈದು ಬಿಲ್ದಿರುವನೊದರಿಸಿದನು. ಉತ್ಸವದಿಂದೆ ಕುಶನುಗ್ರ ಕೋದಂಡಮಂ ಪಿಡಿದನು ಅವರೀರ್ವರು ಮತ್ತೆ ಪವನ ಪಾವಕರಂತೆ ಪೊಕ್ಕರು ಅರಿಬಲವನು ರುಬಿ
ಮಹರ್ಷಿಗಳು ಜನಮೇಜಯನಿಗೆ ಈ ಪ್ರಸಂಗವನ್ನು ಹೇಳ್ತಾ ಇದ್ದಾರೆ. ಮಧ್ಯದಲ್ಲಿ ಒಂದು ಕಥಾ ಸೂತ್ರಕ್ಕೆ ಅವರು ತಿರುವನ್ನು ಕೊಡುವಾಗಲೆಲ್ಲ ಜೈಮಿನಿ ಮಹರ್ಷಿಗಳ ಪ್ರವೇಶ ಆಗುತ್ತೆ. ಅದನ್ನು ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಆ ಲವನ ವಿಮಲ ಸ್ತುತಿಗೆ, ನಿರ್ಮಲವಾದಂತಹ ಭಕ್ತಿಯಿಂದ ಕೂಡಿದಂತಹ ಮುಗ್ಧ ಮನಸ್ಸಿನ ಆ ಒಂದು ಸ್ತುತಿಗೆ ಮೆಚ್ಚಿ ಅವನ ಕೈಗೆ ದಿವ್ಯವಾದಂತಹ ಆ ಕೋದಂಡವನ್ನು, ಬಿಲ್ಲನ್ನು ಕೊಡ್ತಾನೆ. ಅದು ಸಿಕ್ತಿದ್ದ ಹಾಗೇನೆ ಬಾಲಕನಿಗೆ ಸಹಜವಾದಂಥ ಸಂತೋಷ ಆಗುತ್ತೆ. ಆ ಸಂತೋಷದಿಂದ ಆ ಒಂದು ಬಿಲ್ಲನ್ನು ತನ್ನ ಅಣ್ಣನಿಗೆ ತೋರಿಸಿ ಮತ್ತೆ ನೋಡಿ ಆ ಮಕ್ಕಳು ಮಾತಾಡ್ಕೊಳ್ತಾರೆ, ಮುನಿಪ ವಾಲ್ಮೀಕಿ ಬಾಳುಗೆ ಎನ್ನುತ್ತೆ. ಇದು ನೋಡಿ, ಅವರು ವಾಲ್ಮೀಕಿಗೆ ಹರಸದಲ್ಲ, ಅಂದರೆ ವಾಲ್ಮೀಕಿಗಳು ಇವರಿಗೆ ಮಾಡಿದ ಆ ಉಪದೇಶದಿಂದಲೇ ಇವರು ಸೂರ್ಯನನ್ನು ಪ್ರಾರ್ಥನೆ ಮಾಡಿ ಒಲಿಸಿಕೊಂಡು ಈ ಕೋದಂಡವನ್ನು ಪಡೆಯೋದಕ್ಕೆ ಆಯಿತು. ಆ ದೃಷ್ಟಿಯಿಂದ ಅವರು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾಕೆ ಅಂದರೆ ಇಂತಹ ಒಂದು ಸಂಕಟದ ಸಮಯದಲ್ಲಿ ಅವನ ಬಳಿ ಬಿಲ್ಲೇ ಇಲ್ಲ ಅಂದರೆ ಆ ಆಶ್ರಮದಲ್ಲಿ ಎಲ್ಲಿಂದ ಬರಬೇಕು ಬೇರೆ ಇನ್ನೊಂದು ಬಿಲ್ಲು? ಹಾಗಾಗಿ ತಕ್ಷಣಕ್ಕೆ ಆ ಬಿಲ್ಲು ಬೇಕು ಅಂದಾಗ ಆ ಮುನಿಗಳು ಮಾಡಿದಂತಹ ಉಪದೇಶ ಫಲ ಕೊಡ್ತಲ್ಲ. ಅದಕ್ಕೆ ಅವರು ಸಲ್ಲಿಸುವಂಥ ಕೃತಜ್ಞತೆ ಅದು ಆಗಿದೆ. ಮೆಚ್ಚಿ ಅಹಂಕಾರದಿಂದ ವಾಲ್ಮೀಕಿಗಳು ಬಾಳಲಿ ಅಂತ ಹರಸೋದಾಗಲಿ ಅಥವಾ ರಾಜನೀತಿ ಪ್ರೇರಿತವಾದಂತಹ ಘೋಷಣೆಯಾಗಲಿ ಅದು ಅಂತ ನಾವು ಪರಿಭಾವಿಸಬಾರದು ಅಲ್ಲಿ. ಹಾಗೆ ಕೊಂಡಂತಹ ಆ ಒಂದು ಕೋದಂಡವನ್ನು ಅದರ ಪವಣುಗೈದು ಅದರ ಹದವನ್ನು ನೋಡ್ತಾನಂತೆ. ಅಂದರೆ ಅದರ ಅಳತೆ ಎಷ್ಟು, ಉದ್ದ ಎಷ್ಟು, ಅದರ ಒಂದು ಬಿಗಿ ಹೇಗಿದೆ, ಟೆನ್ಷನ್ ಆ ಬಿಗಿ ಹೇಗಿದೆ, ಅದಕ್ಕೆ ಯಾವ ರೀತಿಯಾಗಿ ಹಗ್ಗವನ್ನು ಕಟ್ಟಬೇಕು, ಇದೆಲ್ಲವನ್ನು ಪವಣನಾರೈದು ಅನ್ನೋ ಒಂದು ಪದ ಪ್ರಯೋಗದಿಂದ ಲಕ್ಷ್ಮೀಶ ಅದನ್ನು ಹೇಳ್ತಾ ಇದ್ದಾನೆ. ಮತ್ತು ಅದನ್ನು ಹಿಡಿದು ಅದಕ್ಕೆ ಹಗ್ಗವನ್ನು ಕಟ್ತಾನಂತೆ. ಆ ನೆಣವನ್ನು, ಹೆದೆಯನ್ನು ಅಂತ ಹೇಳ್ತಾರೆ, ಅದನ್ನು ಕಟ್ಟಬೇಕಲ್ಲ, ಕಟ್ಟಿ ಉಗ್ರ ಕೋದಂಡವನ್ನು ಹಿಡಿದು ಮತ್ತೆ ಅವರಿಬ್ಬರು ಪವನ ಪಾವಕರಂತೆ ಮತ್ತೆ ಗಾಳಿ ಬೆಂಕಿ ಎರಡು ಒಟ್ಟುಗೂಡಿದ ಒಂದು ಪರಿಣಾಮದಂತೆ ಅತ್ಯಂತ ಪರಾಕ್ರಮದಿಂದ ಆ ಒಂದು ಶತ್ರು ಸೈನ್ಯವನ್ನು ಮತ್ತೆ ಹೊಕ್ಕುತ್ತಾ ಇದ್ದಾರೆ. ಈಗ ನೋಡಿ, ಯಾಕೆ ನಾನು ಕಥೆಗೆ ತಿರುವು ಬರುತ್ತೆ ಅಂತ ಹೇಳಿದೆ ಅಂದರೆ, ಈಗ ಮುಂದಿನದು ಲಕ್ಷ್ಮಣನ ಆ ಸೈನ್ಯದ ಒಂದು ಬಾಹುಳ್ಯವನ್ನು, ಅದರ ವಿಸ್ತಾರವನ್ನು ವರ್ಣನೆ ಮಾಡ್ತಾ ಇದ್ದಾನೆ ಕವಿ. ಹಾಗೆ ಮಾಡುವಾಗ ಆ ವರ್ಣನೆಗೊಂದು ಮಧ್ಯದಲ್ಲಿ ಒಂದು ಸಂಧಿ ಬೇಕು. ಆ ಸಂಧಿ ಸ್ಥಾನ ಅದು. ಅಲ್ಲಿ ಜೈಮಿನಿ ಮಹರ್ಷಿಗಳು ಪ್ರವೇಶ ಮಾಡಿದ್ದಾರೆ. ಈಗ ಲಕ್ಷ್ಮಣನ ಸೈನ್ಯದ ವರ್ಣನೆಯನ್ನು ನಾವು ಕಾಣೋಣ. ನೂರಾಳಿಗೊಂದು ಹಯಮಿರುತಿರ್ಪುದು, ಆ ಹಯಂ ನೂರಕಿರುತಿಗುದು, ಮೇಣೊಂದು ರಥಂ ಆ ರಥಂ ನೂರಕಿ ಭವಂದು ಇರ್ಪುದು, ಇಂತು ಇಭ ಸಹಸ್ರಮಿರೆ ಭೂಮಿ ಎಂದೆನಿಸಿಕೊಳ್ಳುವುದು, ಮೀರಿಯೋಜನದಗಲದೊಳ್ ಭ್ರಮಿಗಳೀರೈದು ನೂರಿಟ್ಟಣಿಸಿ ನಡೆದು ಬಂದೊಡೆ, ಆ ಸೇನೆಯಂ ತಾರು ತಟ್ಟಾಗಿ ಕೆಡಹಿದರೊಂದು ನಿಮಿಷದೊಳ್ ಕುಶಲವರದೇ ವೇಳ್ವೆನು. ಇದು ಲಕ್ಷ್ಮಣನ ಸೈನ್ಯದ ಆ ಒಂದು ಸ್ಥಿತಿ, ಅದರ ವರ್ಣನೆ. ಅಲ್ಲಿ ಏನೇನಿತ್ತು, ಯಾವ್ಯಾವುದು ಎಷ್ಟೆಷ್ಟಿತ್ತು, ಅದು ಎಷ್ಟು ಅಕ್ಷೋಹಿಣಿಯೋ ಅಥವಾ ಎಷ್ಟು ವಿಸ್ತಾರವಾಗಿತ್ತು ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ. 100 ಕಾಲಾಳುಗಳಿದ್ರೆ ಅದಕ್ಕೆ ಒಂದು ಹಯ ಅಂದರೆ ಕುದುರೆ ಇರ್ತಿತ್ತು. ಆ ರೀತಿಯಾದಂಥ 100 ಕುದುರೆಗಳಿದ್ರೆ ಒಂದು ರಥ, ಆ ರೀತಿಯಾದಂಥ 100 ರಥಗಳಿದ್ರೆ ಒಂದು ಆನೆ, ಆ ರೀತಿಯಾದಂತಹ ಸಹಸ್ರ ಆನೆಗಳಿದ್ರೆ ಆ ಒಂದು ಸೈನ್ಯಕ್ಕೆ ಭ್ರಮಿ ಅಂತ ಹೇಳ್ತಾ ಇದ್ರಂತೆ. ಅದು ಸೈನ್ಯದ ಪ್ರಮಾಣ ಆಗಿರ್ತಿತ್ತು. 1,000 ಭ್ರಮಿ ಪರಿಮಾಣದ ಸೈನ್ಯವನ್ನು ತೆಗೆದುಕೊಂಡು ಲಕ್ಷ್ಮಣ ಈ ಇಬ್ಬರು ಬಾಲಕರ ಮೇಲೆ ಯುದ್ಧ ಮಾಡೋದಕ್ಕೆ ಬಂದಿದ್ದ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಇವರಿಬ್ಬರೂ ಸೇರಿ ಅಣ್ಣ ತಮ್ಮಂದಿರು ಒಂದು ನಿಮಿಷದಲ್ಲಿ ಅದನ್ನ ಆ ಕಡೆ ಈ ಕಡೆ ದಿಕ್ಕಾಪಾಲು ಮಾಡಿಬಿಟ್ರು ಅನ್ನೋದು ಕವಿಯ ವರ್ಣನೆ. ಇಲ್ಲಿ ನಾವು ಗಮನಿಸಬೇಕಾದ್ದೇನು ಅಂದರೆ, ಲವಕುಶರ ಪರಾಕ್ರಮ ಇದ್ದದ್ದೇ, ಅದನ್ನು ಹೇಳುವುದಕ್ಕಾಗಿಯೇ ಈ 3 ಸಂಧಿಗಳನ್ನು ಕವಿ ತಂದಿದ್ದಾನೆ ಅನ್ನೋದು ಎಲ್ಲರಿಗೂ ಗೊತ್ತು. ನಾನು ಆಗಲೇ ಹೇಳಿದ ಹಾಗೆ ಲಕ್ಷ್ಮೀಶನಲ್ಲಿ ಹಲವು ವೈಶಿಷ್ಟ್ಯಗಳನ್ನು ನಾವು ಗುರುತಿಸಬೇಕು. ಆವಾಗಲೇ ಲಕ್ಷ್ಮೀಶನ ಕಾವ್ಯಕ್ಕೆ ನಾವು ನ್ಯಾಯವನ್ನು ಒದಗಿಸೋದಕ್ಕೆ ಸಾಧ್ಯ. ಇಲ್ಲಿ ನೋಡಿದಾಗ ಇದೆಲ್ಲ ನಮ್ಮ
ಭಾರತೀಯರ ಪ್ರಾಚೀನ ಸಂಖ್ಯಾ ಪದ್ಧತಿ ಹೇಗಿತ್ತು, ನಾವು ಎಷ್ಟು ಮಾತ್ರದವರೆಗೆ ಎಣಿಕೆಯನ್ನು ಮಾಡಬಲ್ಲವಾಗಿದ್ವು, ಎಂತೆಂತಹ ಸಂಖ್ಯಾ ಪದ್ಧತಿಯನ್ನು ನಾವು ರೂಢಿಸ್ಕೊಂಡಿದ್ವು ಅನ್ನೋದೆಲ್ಲ ಕೂಡ ನಮಗೆ ಇದರಿಂದ ಗೊತ್ತಾಗತ್ತೆ. ನಾವು ಸಂಖ್ಯೆಗಳನ್ನು ಸಂಕೇತ ಮಾಡೋದಕ್ಕೆ ಅನೇಕ ಶಬ್ದಗಳನ್ನು ಕಂಡುಹಿಡಿದಿದ್ವು. ಶಂಕು, ಪದ್ಮ, ಅರ್ಬುಕ, ಈ ರೀತಿಯಾದಂತಹ ಅನೇಕ ಸಂಖ್ಯೆಗಳು. ಅಂದರೆ ಇದೆಲ್ಲ ಕೂಡ ಅನೇಕ ಸೊನ್ನೆಗಳು, ಒಂದರ ಮುಂದೆ ಅನೇಕ ಸೊನ್ನೆಗಳು ಬಂದಾಗ, ಇವಾಗ ಮಿಲಿಯನ್, ಟ್ರಿಲಿಯನ್, ಬಿಲಿಯನ್ ಅಂತ ನಾವು ಯಾವುದು ಒಂದು ನವೀನ ಗಣಿತದಲ್ಲಿ ಬಳಸ್ತೀವೋ ಅದೆಲ್ಲಕ್ಕೂ ಮೀರಿದಂಥ ಒಂದು ಸಂಖ್ಯಾ ಪದ್ಧತಿ ನಮ್ಮದಾಗಿತ್ತು ಅನ್ನೋದು ನಮ್ಮ ಪ್ರಾಚೀನ ಕಾವ್ಯಗಳನ್ನು ಓದಿದಾಗ ಗೊತ್ತಾಗುತ್ತೆ. ನಮಗೆ ನಮ್ಮ ಪರಂಪರೆಯ ಹಿರಿಮೆ ಗರಿಮೆಗಳು ಗೊತ್ತಾಗುತ್ತೆ. ಅಂತಹ ಒಂದು ವಿಶಾಲವಾದ ಸೈನ್ಯವನ್ನು ಆ ಲವಕುಶರು ನಿಮಿಷ ಮಾತ್ರದಲ್ಲಿ ಧೂಳೀಪಟ ಮಾಡಿಬಿಟ್ರು. ಅವರ ಒಂದು ಸಾಹಸವನ್ನು, ಪರಾಕ್ರಮವನ್ನು ಏವೇಳ್ವೆನು ಅಂತ ಹೇಳಿ ಅವನು ಕವಿ ಮೌನವನ್ನು ವಹಿಸ್ತಾ ಇದ್ದಾನೆ ಆ ಶಬ್ದದ ಮೂಲಕ. ಮತ್ತೆ ಲಕ್ಷ್ಮಣ ಈ ಬಾಲಕರ ಪರಾಕ್ರಮದ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾನೆ ನೋಡಿ. ಹೂಣೆ ಒಕ್ಕಿಸುತ್ತ ಬಾಲಕರೈದೆ ಲಕ್ಷ್ಮಣಂ ಕಾಣುತ್ತಿದರಾದಂ ಕುಶಂಗ ಕಿಳವಾಹಿನಿ ಶ್ರೇಣಿ ಸಹಿತುರುಬಿದಂ ಕಾಲಜಿತು ಆಲವನ ಮೇಲೆ ವಡಭಾಗ್ನಿಯಡೆಗೆ ಮಾಣದೆರಗುವ ಕಡಲ ಜಲದಂತೆ ಕವಿದುದು ಕೃಪಾಣ ತೋಮರ ಪರುಷು ಕುಂತ ಮುದ್ಗರ ಚಕ್ರಬಾಣ ಶಕ್ತಿಗಳ ಘೋರ ಪ್ರಹಾರಗಳಿಂದ ಆ ಸಕಲ ಸೇನೆ ಮುಳಿದು ಆ ಬಾಲಕರಿಬ್ಬರು ಈ ಸೈನ್ಯವನ್ನ, ಮಹಾ ಸೈನ್ಯ ಸಮುದ್ರವನ್ನ ಕ್ಷಣ ಮಾತ್ರದಲ್ಲಿ ಧೂಳಿಪಟ ಮಾಡಿಬಿಡ್ತೀವಿ ಅಂತ ಪ್ರತಿಜ್ಞೆಯನ್ನೇ ಮಾಡಿ ಕಾದುತ್ತಿದ್ದಾರೋ ಏನೋ ಅನ್ನುವಂತೆ ಅತಿ ಪರಾಕ್ರಮದಿಂದ ಯುದ್ಧ ಮಾಡ್ತಾ ಇದ್ದಿದ್ದನ್ನು ನೋಡಿ ಅವರ ಮೇಲೆ ಅಖಿಲ ಆ ಒಂದು ಸೈನ್ಯವೆಲ್ಲ ಬಂದು ಮುತ್ತಿಗೆ ಹಾಕತ್ತೆ. ಅವರೆಲ್ಲರೂ ಹೇಗೆ ಬರ್ತಾರೆ, ಲಕ್ಷ್ಮಣ ಸ್ವತಃ ಅವರ ಮೇಲೆ ಯುದ್ಧಕ್ಕೆ ನಿಲ್ತಾನೆ. ಅವರ ಸೇನಾಪತಿಯಾದಂಥ ಕಾಲಜಿತು ತನ್ನ ಸಕಲ ಸೈನ್ಯ ಸಮೂಹದ ಜೊತೆಗೆ ಇವರೊಂದಿಗೆ ಯುದ್ಧಕ್ಕೆ ಓಡಿ ಬರ್ತಾ ಇದ್ದಾನೆ. ಅವನು ಬಂದಿದ್ದು ಹೇಗಿತ್ತಂತೆ ಅಂದರೆ, ಸಮುದ್ರದ ನೀರು ತಾನಾಗಿ ಬಡಬಾಗ್ನಿಗೆ, ಆ ಒಂದು ಸಮುದ್ರದಲ್ಲಿ ಇರೋವಂತಹ ಆ ದಾವಾಗ್ನಿಗೆ ಹೋಗಿ ಬೀಳೋದಿಕ್ಕೆ ಸಮುದ್ರದ ನೀರು ತೆರೆ ಎದ್ದು ಹೋಗಿ ಅದ್ರ ಮೇಲೆ ಬೀಳ್ತಿದೆಯೇನೋ ಅನ್ನೋ ರೀತಿಯಾಗಿ ಈ ಕಾಲಜಿತು ಮತ್ತು ಅವನ ಸೈನ್ಯ ಈ ಲವಕುಶರ ಮೇಲೆ ಬಂದು ಬೀಳ್ತಾ ಇದೆಯಂತೆ. ಆದರೆ ಅವರ ಮೇಲೆ ಬಂದು ಎರಗಿದ ಒಂದು ಸೈನ್ಯವನ್ನೆಲ್ಲ ಇವರೆಲ್ಲ ಸೇರಿಕೊಂಡು ಅವರಿಬ್ಬರನ್ನು ಹಾಗೆ ಮುತ್ತಿದ್ದಾರಂತೆ. ಕೇವಲ ಇಬ್ಬರು ಬಾಲಕರನ್ನ ಸಕಲ ಸೇನಾ ಸಮೂಹ ಸಕಲ ಆಯುಧಗಳೊಡನೆ ಹೋಗಿ ಮುತ್ತಿದೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಆದರೆ ಅವರು ಏನೇನು ಮಾಡ್ತಾರೋ ಅದಕ್ಕೆ ದ್ವಿಗುಣವಾಗಿ, ತ್ರಿಗುಣವಾಗಿ, ಇಮ್ಮಡಿಯಾಗಿ, ಮುಮ್ಮಡಿಯಾಗಿ, ಚತುರ್ಮಡಿಯಾಗಿ ಇವರಿಬ್ಬರು ಕಾದುತ್ತಾ ಇದ್ದಾರೆ ನೋಡಿ. ಏಸು ಭಟರಂಬುಗಳನಿಸುವರೈ ಸಂಬುಗಳನು ಆಸು ಭಟರಂಗದೊಳ್ ಕಾಣಿಸಿದನು. ಆ ಬಲದೊಳೇಸು ಕೈದುಗಳೊಳೊದಗಿದರ್ ಐಸು ಕೈದುಗಳೆನೆಲ್ಲವಂ ತಡೆಗಡಿದನು. ಏಸಾನೆ ಕುದುರೆಗಳ್ ಕವಿದು ವೈಸಂ ಸೀಳ್ದನೇನೇನು ತೇರು ರವಣಿಸಿತು. ಐಸುರಥಮಂ ಮುರಿದನೇಸು ಮಂದಿಗಳು ಉರುಬಿತೈ ಐಸುಮಂ ಕೊಂದ ನಿನ್ನೇಸು ಸಾಹಸಿಯೋಲವನು. ಎಷ್ಟು ಜನ ಭಟರುಗಳು, ಪದಾತಿಗಳು, ಕಾಲಾಳುಗಳು, ಸೈನಿಕರು ಬಂದು ಇವನ ಮೇಲೆ ಎಷ್ಟು ಅಂಬುಗಳನ್ನು, ಬಾಣಗಳನ್ನು ಬಿಡ್ತಾರೋ ಅಷ್ಟೂ ಬಾಣಗಳನ್ನು ಇವನು ಅವರಿಗೆ ತಿರುಗಿಸಿ ಬಿಡ್ತಾ ಇದ್ದಾನೆ. ಎಷ್ಟು ಜನ ಭಟರುಗಳು ಬಂದು ಇವನನ್ನು ಮುತ್ತುಕೊಳ್ತಾರೋ ಅಷ್ಟೂ ಜನ ಭಟರನ್ನು ಅವನು ಕೊಂದು ಹಾಕ್ತಾ ಇದ್ದಾನೆ. ಯಾವ ಯಾವ ಆಯುಧಗಳನ್ನು ಇವನ ಮೇಲೆ ಪ್ರಯೋಗ ಮಾಡ್ತಿದ್ದಾರೋ ಅಷ್ಟೂ ಆಯುಧಗಳನ್ನು ಇವನು ತಡೆಗಡಿತಾ ಇದ್ದಾನೆ, ಕೊಚ್ಚೆ ಹಾಕ್ತಾ ಇದ್ದಾನೆ. ಆನೆ ಕುದುರೆಗಳನ್ನೆಲ್ಲ ಒಟ್ಟಾಗಿ ಎಷ್ಟು ಮಾತ್ರದಲ್ಲಿ ನುಗ್ಗಿಸ್ತಾರೋ ಅಷ್ಟು ಆನೆ ಕುದುರೆಗಳನ್ನು ಇವನು ಸೀಳ್ದು ಎಸಿತಾ ಇದ್ದಾನೆ. ಎಷ್ಟು ಜನ ರಥಿಕರು ರಥವನ್ನು ತೆಗೆದುಕೊಂಡು ಇವನ ಮೇಲೆ ನುಗ್ಗುತ್ತಾ ಇದ್ದಾರೋ ಅಷ್ಟು ರಥವನ್ನು ಮುರಿದು ಮೂಲೆಗೆ ಹಾಕ್ತಾ ಇದ್ದಾನೆ. ಎಷ್ಟು ಜನ ಪದಾತಿಗಳು ಇವನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೋ ಅಷ್ಟೂ ಜನನನ್ನು ನಿರ್ನಾಮ ಮಾಡ್ತಾ ಇದ್ದಾನೆ. ಇಂತಹ ಸಾಹಸವನ್ನು ಮೆರೀತಾ ಇರುವಂತಹ ಲವ, ಅವನ ಪರಾಕ್ರಮ ಇನ್ನೆಷ್ಟು
ಇನ್ನೇತರ ಮಟ್ಟದ್ದು ಅಂತ ಕವಿ ಇಲ್ಲಿ ಆಶ್ಚರ್ಯ ಸೂಚಕವಾದಂಥ ಒಂದು ಚಿಹ್ನೆಯನ್ನು ಬಳಸಿ ಅವನ ಸಾಹಸದ ಮಿತಿಯನ್ನು ಹೇಳ್ತಾ ಇದ್ದಾನೆ ಅಂತ ಹೇಳ್ಬೋದು. ಮತ್ತೆ ಆ ಜಾನಕಿಯ ಮಗನ ಬಾಣದ ಹಾವಳಿ ಹೇಗಿತ್ತು ಅನ್ನೋದನ್ನ ನೋಡೋಣ. ಜಾನಕಿಯ ಸುತನ ಬಾಣಾವಳಿಯ ಹಾವಳಿಯನು ಏನೆನೆಂಬೆನಹಿತರಂ ಕವರಿದವು ಸವರಿದುವು ಬಾನಡೆಯೊಳಿಟ್ಟಣಿಸಿ ಹರಿದುವು ತರಿದುವು ಕೊಂದುವರಿದುವು ಪರಿದುವು ಆನೆ ಕುದುರೆಗಳ ನುರೆಸೀಳಿದವು ತೂಳಿದುವು ನಾನಾ ಪ್ರಕಾರದಿಂ ಕೆಡಗಿದವು ಕೊಡಗಿದವು ಸೇನೆಗಳೊಡಲ್ಗಳಂ ಪಚ್ಚಿದುವು ಕೊಚ್ಚಿದುವು ತಲೆಗಳಂ ತತ್ತಕ್ಷಣದೊಳು ಅಷ್ಟು ಕ್ರಿಯಾಪದಗಳನ್ನು ಬಳಸಿ ಇಲ್ಲಿ ತುಂಬ ತುಂಬ ಪರಿಣಾಮಕಾರಿಯಾದಂತಹ ಒಂದು ವರ್ಣನೆಯನ್ನು ಕವಿ ಲಕ್ಷ್ಮೀಶ ಮಾಡಿದ್ದಾನೆ. ಜಾನಕಿಯ ಸುತನಾದಂತಹ ಲವ ಅವನ ಬಾಣಗಳ ಹಾವಳಿಯನ್ನು ಏನು ಹೇಳೋದು. ಆ ಶತ್ರು ಸೈನ್ಯದ ಎಲ್ಲ ಸೈನಿಕರನ್ನು ಮುತ್ತುಕೊಂಡು ಒಂದೇ ಏಟಿಗೆ ಎಲ್ಲರನ್ನೂ ಕೊಂದು ಹಾಕ್ಬಿಡ್ತಂತೆ. ಮತ್ತೆ ಮೇಲೆ ಹೋಗಿ ಆಕಾಶದಲ್ಲಿ ಎಲ್ಲ ಕಡೆ ದಟ್ಟೈಸಿಕೊಂಡು ತುಂಬಿಕೊಂಡಂತೆ ಎಲ್ಲರನ್ನೂ ಕೊಂದು ಇದೆಯಂತೆ. ಅಷ್ಟು ಬಾಣಗಳು ಆನೆ ಕುದುರೆಗಳನ್ನೆಲ್ಲ ಅವುಗಳ ಎದೆಯನ್ನೆಲ್ಲ ಸೀಳಿ ಸೀಳಿ ಹಾಕ್ತಾ ಇದೆ. ಬೇರೆ ಬೇರೆ ಪ್ರಕಾರದಿಂದ ಎಲ್ಲರನ್ನೂ ತಡೆ ಹಿಡಿತಾ ಇದೆ, ಕೊಡಹಿ ಹಾಕ್ತಾ ಇದೆ. ಸೇನೆಯ ಎಲ್ಲ ಒಡಲನ್ನು ಅಂದರೆ ಸೇನೆಯ ಒಳಗಡೆ ಹೊಕ್ಕು ಪ್ರತಿಯೊಬ್ಬ ಕಾಲಾಳನ್ನು, ಪ್ರತಿಯೊಂದು ಆನೆಯನ್ನು, ಪ್ರತಿಯೊಂದು ಕುದುರೆಯನ್ನು, ಪ್ರತಿಯೊಬ್ಬ ರಥಿಕನನ್ನು ಎಲ್ಲರನ್ನೂ ಪಚ್ಚಿ ಕೊಚ್ಚಿ ಎಲ್ಲ ತಲೆಗಳನ್ನು ಕೊಚ್ಚಿ ಹಾಕ್ತಾ ಇದೆ. ತಕ್ಷಣದಳು ಒಂದೇ ಕ್ಷಣದಲ್ಲಿ, ಅಂದರೆ ಅವರು ಉಸಿರಾಡೋದಕ್ಕೆ ಕೂಡ ಪುರುಸೊತ್ತಿಲ್ಲ. ಆ ಮಟ್ಟದ ಒಂದು ಪರಾಕ್ರಮವನ್ನು ಇವನು ಅಷ್ಟು ಶರವೇಗದಿಂದ ಶರವನ್ನು ಬಿಡ್ತಾ ಇದ್ದಾನೆ. ಈ ರೀತಿಯಾದಂತಹ ಅವನ ಸೈನ್ಯದ ವರ್ಣನೆಯನ್ನು ಮುಂದುವರಿಸ್ತಾ ಇದ್ದಾನೆ ನೋಡಿ. ಭೂರಿ ಬಾಣದೊಳ್ಳಹಿತ ಸೇನೆಯೊಳ್ ಮುಳಿದು ಚತ್ವಾರಿಂಶದನುಪಮ ಭ್ರಮಿಗಳಂ ತಡೆಗಡಿದು ವೀರಲವನಲ್ಲಿ ಕುಶನಂ ಕಾಣದೆ ಎಡಬಲದೊಳರಸೇ ರುಧಿರಾಕ್ಷನೆಂಬ ಶೂರಾಸುರಂ ಲವಣದಾನವನ ಮಾತುಲಂ ಶ್ರೀರಾಮಚರಣ ಶರಣಾಗತಂ ಸೀತಾ ಕುಮಾರಕನ ಕರದ ಕೋದಂಡಮಂ ತುಡುಕಿದಂ ಮೇಲ್ವಾಯ್ದು ರೋಷದಿಂದೆ. ತನ್ನ ಅತಿಶಯವಾದಂತಹ ಬಾಣ ಪ್ರಯೋಗದಿಂದಾಗಿ ಶತ್ರು ಸೇನೆಯಲ್ಲಿದ್ದಂತಹ 40ಕ್ಕೂ ಹೆಚ್ಚಾದಂತಹ ಅನುಪಮವಾದಂತಹ ಉಪಮೆಗೆ ಸಿಕ್ಕದಂತಹ ಭ್ರಮಿಗಳನ್ನೆಲ್ಲರನ್ನೂ ಕೊಂದು ಹಾಕಿದ್ದಾನೆ. ಅಂದರೆ ಭ್ರಮಿ ಆಗಲೇ ಹೇಳಿದಾಗೆ ಸೈನ್ಯದ ಪರಿಮಾಣ, ಆ ಪ್ರಮಾಣದ ಸೈನ್ಯವನ್ನು ಅವನು ನಷ್ಟ ಮಾಡಿದ್ದಾನೆ. ಹಾಗೆ ಮಾಡಿದ ನಂತರ ಅವನು ನೋಡ್ತಾನೆ, ಪಕ್ಕದಲ್ಲಿ ತನ್ನ ಅಣ್ಣನಾದಂತಹ ಕುಶ ಕಾಣ್ತಾ ಇಲ್ಲ. ಎಲ್ಲಿ ಹೋದ ಕುಶ ಅಂತ ಹೇಳಿ ಆ ಕಡೆ ಈ ಕಡೆ ಸ್ವಲ್ಪ ಹುಡುಕ್ತಾ ಇರಬೇಕಾದ್ರೆ ಆ ಕ್ಷಣದಲ್ಲಿ ಇನ್ನೊಂದು ಅಘಟಿತವಾದಂತಹ ಘಟನೆ ನಡೆಯುತ್ತೆ. ಲವಣಾಸುರನ ಅಂದರೆ ಸೋದರ ಮಾವ ಆದಂತಹ ಶೂರಾಸುರ ಅಂತ ಹೇಳಿ ಅವನು ಕೂಡ ಶ್ರೀರಾಮನಿಗೆ ಶರಣು ಬಂದಿರ್ತಾನೆ. ಅವನು ಓಡಿ ಬಂದು, ಇವನು ರಾಮನ ಕುಮಾರ ಅಂತ ಅವನಿಗೆ ಗೊತ್ತಿಲ್ಲ, ರಾಮನ ಸೈನ್ಯದ ಕಡೆಯಿಂದ ಅವನು ಯುದ್ಧ ಮಾಡೋಕ್ಕೆ ಬಂದಿದ್ದರಿಂದ ಇವರಿಬ್ಬರು ಅವನಿಗೆ ಶತ್ರುಗಳು. ಹಾಗಾಗಿ ತಾನೂ ಕೂಡ ರಾಮನಿಗೆ ಸಹಾಯ ಮಾಡ್ತೀನಿ ಅನ್ನೋ ದೃಷ್ಟಿಯಿಂದ ಲವನ ಕೈಯಲ್ಲಿ ಇದ್ದಂತಹ ಒಂದು ಅನುಪಮವಾದಂತಹ ಬಾಣ ಬಿಲ್ಲನ್ನು ಕಿತ್ತುಕೊಂಡು ಆ ಕಡೆ ಹೋಗ್ತಾ ಇದ್ದಾನೆ. ಹಾಗೆ ಹೋಗ್ತಿರುವಂತಹ ಅವನನ್ನು ನೋಡಿ ಇವನು ಬೆಂಬತ್ತಿ ಹೋಗ್ತಾ ಇದ್ದಾನೆ ಲವ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 20ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ BK ಜಲಜ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.